ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಆನಂದ್ ಎಜುಕೇಷನ್ ಅಕಾಡೆಮಿ ವತಿಯಿಂದ ಡಾಕ್ಟರ್ ಚಿದಾನಂದ್ ಬಡಿಗೇರ್ ಅಂಥೇಳಿ ನಾನು ಮಾತಾಡ್ತಾ ಇದ್ದೇನೆ. ಆಫ್ಟರ್ SSLC ವಿದ್ಯಾರ್ಥಿಗಳು ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಅನ್ನುವಂಥ 3 ಕ್ಯಾಟಗರಿಯಲ್ಲಿ ಆಯ್ಕೆಯನ್ನು ಮಾಡಿಕೊಂಡಿರ್ತಾರೆ. ಡಾಕ್ಟರು, ಇಂಜಿನಿಯರು ಮತ್ತು ಸೈಂಟಿಸ್ಟು ಈ ರೀತಿಯಾದ ಒಂದು ಉದ್ದೇಶ ಇಟ್ಟುಕೊಂಡಂಥ ವಿದ್ಯಾರ್ಥಿಗಳು ಸೈನ್ಸನ್ನು ಆಯ್ಕೆ ಮಾಡ್ಕೊಳ್ತಾರೆ. ಮತ್ತು ಇನ್ನುಳಿದ ಬ್ಯಾಂಕಿಂಗು, ಇನ್ಶೂರೆನ್ಸ್ ಕಂಪ್ನೀಸು, ಬೇರೆ ಬೇರೆ ಬಿಸ್ನೆಸ್ ಇವೆಲ್ಲ ಒಂದು ಉದ್ದೇಶ ಇದ್ದಂಥ ವಿದ್ಯಾರ್ಥಿಗಳು ಅವರು ಕಾಮರ್ಸನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಆಮೇಲೆ ಆರ್ಟ್ಸನ್ನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಒಂದು ಉದ್ದೇಶ ಇಟ್ಕೊಂಡಂಥ ವಿದ್ಯಾರ್ಥಿಗಳು ಆರ್ಟ್ಸನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಈಗ ಕಾಮರ್ಸ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ಗೊಂದಲಗಳಿರ್ತದೆ. ಈ ಕಾಮರ್ಸ್ ಅನ್ಕಿ ವಾಣಿಜ್ಯ ಶಾಸ್ತ್ರವನ್ನು ತಗೊಂಡು ಅದರಲ್ಲಿ ಜಾಬ್ ಅಪಾರ್ಚುನಿಟೀಸ್ ಇರ್ತಾವೋ ಇಲ್ಲೋ ಅನ್ನುವಂಥ ಒಂದು ಗೊಂದಲ ಇರ್ತದೆ. ಅಂಥ ವಿದ್ಯಾರ್ಥಿಗಳಿಗೆ ನಾನು ಧೈರ್ಯವನ್ನು ತುಂಬಲಿಕ್ಕೆ ಕಾಮರ್ಸ್ನಲ್ಲಿ ಲಾಟ್ ಆಫ್ ಅಪಾರ್ಚುನಿಟೀಸ್ ಅದಾವ ಅನ್ನುವಂಥ ಒಂದು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಕಾಮರ್ಸ್ ಮಾಡಿದಂಥ ವಿದ್ಯಾರ್ಥಿಗಳು PUC ಫಸ್ಟ್ ಇಯರ್ ಕಾಮರ್ಸ್, PUC ಸೆಕೆಂಡ್ ಇಯರ್ ಕಾಮರ್ಸ್ದಲ್ಲಿ ಅಕೌಂಟೆನ್ಸಿಯನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇಸಿಕ್ ಅಕೌಂಟೆನ್ಸಿಯನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು BComದಲ್ಲಿನೂ ಫಸ್ಟ್ ಇಯರು, ಸೆಕೆಂಡ್ ಇಯರು ಅಕೌಂಟೆನ್ಸಿಯನ್ನು ಕಲಿತೀರಿ. ಈ ರೀತಿಯಾಗಿ ಅಕೌಂಟೆನ್ಸಿ ಕಲಿಯೋದ್ರಿಂದ ನಿಮಗೆ ಅಕೌಂಟಿಂಗ್ ನಾಲೆಜ್ ಬರ್ತದೆ. ಅಕೌಂಟಿಂಗ್ ಪ್ರೊಸೆಸ್ ಸಿಂಪಲ್ವಾದಂಥ ಒಂದು ಅಕೌಂಟಿಂಗ್ ಪ್ರೊಸೆಸ್ ಅದ. ಅಕೌಂಟಿಂಗ್ ಸ್ಟಾರ್ಟ್ ಆಗೋದು ಬಿಸ್ನೆಸ್ದಲ್ಲಿ ನಾವು ಅಕೌಂಟಿಂಗನ್ನು ಬಳಸ್ತೀವಿ. ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ. ಈ ಬಿಸ್ನೆಸ್ದಲ್ಲಿ ಸ್ಟಾರ್ಟ್ ಆಗೋದು ಮೊದಲು ಟ್ರಾನ್ಸಾಕ್ಷನ್ಸ್ ಆದ ನಂತರ ಜರ್ನಲ್ ಅನ್ನುವಂಥ ಬುಕ್ಕಿನಲ್ಲಿ ನಾವು ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡ್ತೀವಿ. ಆ ಜರ್ನಲ್ದಲ್ಲಿ ಎಂಟ್ರಿ ಮಾಡಿದಂಥ ಟ್ರಾನ್ಸಾಕ್ಷನ್ಸನ್ನು ಲೇಜರ್ ಅಕೌಂಟಿಗೆ ನಾವು ಲೇಜರ್ ಬುಕ್ಕಿನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಲೇಜರ್ದಲ್ಲಿ ಟ್ರಾನ್ಸ್ಫರ್ ಮಾಡಿದ ನಂತರ ನಾವು ಅವನ್ನ ಇಯರ್ ಎಂಡಿಂಗ್ ಕ್ಲೋಸ್ ಮಾಡಿ ಟ್ರಯಲ್ ಬ್ಯಾಲೆನ್ಸ್ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಆ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡಿದ ನಂತರ ನಾವು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟ್ ಗ್ರಾಸ್ ಪ್ರಾಫಿಟನ್ನು ಕಂಡುಹಿಡಲಿಕ್ಕೆ ಟ್ರೇಡಿಂಗ್ ಅಕೌಂಟನ್ನು ಮಾಡ್ತೀವಿ. ಆಮೇಲೆ ನೆಟ್ ಪ್ರಾಫಿಟನ್ನು ಕಂಡುಹಿಡಲಿಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಆನಂದರೆ ಫೈನಾನ್ಷಿಯಲ್ ಪೊಸಿಷನ್, ಬಿಸ್ನೆಸ್ಸಿನ ಫೈನಾನ್ಷಿಯಲ್ ಪೊಸಿಷನನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಆ ಬ್ಯಾಲೆನ್ಸನ್ನು ಶೀಟನ್ನು ಪ್ರಿಪೇರ್ ಮಾಡಿ ಮತ್ತು ಅದೇ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಗ್ತದೆ. ಮತ್ತು ಟ್ರಾನ್ಸಾಕ್ಷನ್ಸ್ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ. ಮತ್ತು ಇದೇ ರೀತಿ ಒಂದು ಇಯರ್ ವೈಸ್ ಪ್ರೊಸೆಸ್ ಇರ್ತದೆ. ಈ ಒಂದು ಪ್ರೊಸೆಸ್ಸನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಇನ್ನುಳಿದ ಅಡ್ವಾನ್ಸ್ಡ್ ಅಕೌಂಟೆನ್ಸಿಯನ್ನು ಕಲ್ತಿರ್ತೀವಿ ಅಂದಮೇಲೆ ನಮಗೆ ಅಕೌಂಟೆಂಟ್ ಜಾಬ್ ಮಾಡಲಿಕ್ಕೆ ಯಾವುದೇ ಒಂದು ತೊಂದರೆ ಆಗಲ್ಲ ಅನ್ನುವಂಥ ವಿಷಯವನ್ನು ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೇನೆ. ಆನಂತರ ಟ್ಯಾಕ್ಸ್ ಕನ್ಸಲ್ಟೆಂಟ್, ನೀವು BComನಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಕಲಿತೀರಿ, ಇನ್ಕಮ್ ಟ್ಯಾಕ್ಸ್ ಕಲಿತೀರಿ, GST ಬಗ್ಗೆ ಕಲಿತೀರಿ. ಈ ರೀತಿ ಕಲಿಯೋದ್ರಿಂದ ನಿಮಗೆ ಟ್ಯಾಕ್ಸೇಷನ್ ನಾಲೆಜ್ ಬರ್ತದೆ. ಆ ಒಂದು ನಾಲೆಜನ್ನು ಉಪಯೋಗ ಮಾಡಿಕೊಂಡು ನೀವು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೆನ್ ಹ್ಯೂಮನ್ ರಿಸೋರ್ಸಸ್ ಪರ್ಸನ್, ನೀವು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ಕಲಿತೀರಿ. ಅದರ ಬಗ್ಗೆ ಯಾವ ರೀತಿಯಾಗಿ ಕಂಪ್ನೀಸ್ಗಳಲ್ಲಿ ಎಂಪ್ಲಾಯೀಸ್ ಒಂದು ಕೇರ್ ಆಗಿ ತೊಗೊತಾರೆ, ಅವ್ರ ಬಗ್ಗೆ ಆರ್ಗನೈಜೇಷನ್ ಯಾವ ರೀತಿ ಆರ್ಗನೈಸ್ ಮಾಡ್ತಾರೆ, ಅವ್ರ ಜೊತೆ ಯಾವ ರೀತಿ ಕೋಆರ್ಡಿನೇಷನ್ ಇರ್ತದೆ, ಅವ್ರದ್ದು ಪೇಮೆಂಟ್ ಸ್ಕೇಲು, ವಿವಿಧವಾದಂಥ ಒಂದು ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಕಲಿಯೋದ್ರಿಂದ HR ಮ್ಯಾನೇಜರ್ ಆಗಿ ನೀವು ವರ್ಕನ್ನು ಮಾಡ್ಬೋದು. ದೆನ್ ಬ್ಯಾಂಕಿಂಗ್ ಆಲ್ಸೋ ಅಪಾರ್ಚುನಿಟಿ ಫಾರ್ ದಿ ಕಾಮರ್ಸ್ ಸ್ಟೂಡೆಂಟ್ಸ್. ಬ್ಯಾಂಕರ್ ಆಗಿ IBPS ಕೋಚಿಂಗ್ ಅಂತ ಇರ್ತದೆ. PGDGM ಅಂಥೇಳಿ ಒಂದು 1 ಇಯರ್ ಡಿಪ್ಲೊಮಾ ಕೋರ್ಸ್ ಇದೆ. ಅದನ್ನು ಮಾಡಿದರೂ ನೀವು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ICICI ಬ್ಯಾಂಕು, HDFC ಬ್ಯಾಂಕು, ದೆನ್ ಆಕ್ಸಿಸ್ ಬ್ಯಾಂಕು, ಲೈಕ್ ದಟ್ ಪ್ರೈವೇಟ್ ಬ್ಯಾಂಕ್ ಏನದವ ಆ ಬ್ಯಾಂಕಿನಲ್ಲಿ ನಿಮಗೆ ಜಾಬನ್ನು ಪಡೀಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂಥೇಳಿ ಈ ವಿಷಯದಲ್ಲಿ ಹೇಳ್ತೀನಿ. ಆಮೇಲೆ BPO ಮತ್ತು KPO ಅನ್ನುವಂಥ ಒಂದು ಏಜೆನ್ಸಿಗಳಲ್ಲಿ ನೀವು ವರ್ಕನ್ನು ಮಾಡ್ಬೋದು ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್. BPO ಅಂದರೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತೆ, ಮತ್ತು ನಾಲೆಜ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅನ್ನುವಂಥ BPO ಮತ್ತು KPO ಕೋರ್ಸ್ ಸಂಸ್ಥೆಗಳಲ್ಲಿ ನೀವು ವರ್ಕನ್ನು ಮಾಡ್ಬೋದು. BPO ಆಗಿ ಮಾಡ್ಬೋದು, KPO ಆಗಿ. ದೆನ್ ಆಡಿಟರ್, ಈಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ತಾರೆ,
ಅವರ ಅಂಡರ್ ನೀವು ಅಸಿಸ್ಟೆಂಟಾಗಿ ನೀವು ಹೋದರೆ ಅಂದರೆ ನೀವು ಆಡಿಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲಿಬೋದು. ಥಿಯರಾಟಿಕಲಿ ನೀವು BComದಲ್ಲಿ ಆಡಿಟಿಂಗ್ ಅಂತ ಕಲ್ತಿರ್ತೀರಿ. ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟಿಂಗು, ಇಂಟರ್ನಲ್ ಆಡಿಟು, ಎಕ್ಸ್ಟರ್ನಲ್ ಆಡಿಟು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರಾಕ್ಟಿಕಲ್ ಆಗಿ ನೀವು CA ಅವ್ರ ಕಡೆ ನೀವು ಅಸಿಸ್ಟೆಂಟಾಗಿ ನೀವು ವರ್ಕ್ ಮಾಡೋದ್ರಿಂದ ಅದನ್ನು ಕಲಿತೀರಿ ಅನ್ನುವಂಥದ್ದು ಮಾಹಿತಿಯನ್ನು ಹೇಳ್ತೀನಿ. ದೆನ್ ಸ್ಟಾಕ್ ಬ್ರೋಕರ್, ಸ್ಟಾಕ್ ಬಗ್ಗೆ ಮಾಹಿತಿ ಇರ್ತದೆ. ಶೇರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ ಬಗ್ಗೆ ನಾಲೆಜ್ ಇರ್ತದೆ. ಆ ಒಂದು ಶೇರ್ಸ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟ್ ನೀವು ಸ್ವಲ್ಪ ಮಾಹಿತಿಯನ್ನು ಪಡೆದಿದ್ದೇ ಆದರೆ ಅದು ಕೋರ್ಸ್ ಇರ್ತದೆ. ಆ ಕೋರ್ಸನ್ನು ನೀವು ಮಾಡಿಕೊಂಡಿದ್ದೇ ಆದರೆ ಸ್ಟಾಕ್ ಬ್ರೋಕರಾಗಿ ನೀವು ವರ್ಕನ್ನು ಮಾಡ್ಬೋದು. ಇನ್ನು ನೀವು ಟೀಚಿಂಗ್ ಲೈನ್ದಲ್ಲಿ ಇಂಟ್ರೆಸ್ಟ್ ಇತ್ತಂದರೆ ನೀವು BCom ಮಾಡಿ MCom ಮಾಡ್ಬೋದು. MCom ಅಥವಾ MBA ಮಾಡಿ ನೀವು ಟೀಚಿಂಗಿಗೆ ಬರ್ಬೋದು, ಅಥವಾ ಬೇರೆ ಬೇರೆ ಆರ್ಗನೈಜೇಷನ್ದಲ್ಲಿ ವರ್ಕ್ ಮಾಡ್ಬೋದು. ಟೀಚಿಂಗ್ದಲ್ಲಿ ನೀವು ಲೆಕ್ಚರರ್ ಆಗಿ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ದೆನ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮ್ಯಾನೇಜರ್ ಆಗಿನೂ ವರ್ಕ್ ಮಾಡ್ಬೋದು. ಎಕ್ಸ್ಪೋರ್ಟ್ ಬಿಸ್ನೆಸ್ ಮತ್ತು ಇಂಪೋರ್ಟ್ ಬಿಸ್ನೆಸ್ದಲ್ಲಿ ನೀವು ವರ್ಕ್ ಮಾಡಲಿಕ್ಕೆ ಏಬಲ್ ಇರ್ತೀರಿ ಅನ್ನುವಂಥ ಈ ವಿಷಯವನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಮರ್ಸ್ದಲ್ಲಿ ಹೆಚ್ಚಾಗಿ ನೀವು ಬಿಸ್ನೆಸ್ ಬಗ್ಗೆ ಕಲ್ತಿರ್ತೀರಿ. ಇಂಪೋರ್ಟ್ ಬಿಸ್ನೆಸ್, ಎಕ್ಸ್ಪೋರ್ಟ್ ಬಿಸ್ನೆಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್, ಸೋಲ್ ಟ್ರೇಡಿಂಗ್, ಪಾರ್ಟ್ನರ್ಶಿಪ್, ಕಂಪ್ನಿ ಬಗ್ಗೆ ಎಲ್ಲ ಮಾಹಿತಿ ಇರೋದರಿಂದ ಈ ಒಂದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ದಲ್ಲಿ ನೀವು ವರ್ಕ್ ಮಾಡ್ಬೋದು. ದೆನ್ ಫೈನಾನ್ಸ್ ಕನ್ಸಲ್ಟೆಂಟ್, ನಾವು ಹೆಚ್ಚು ಕಾಮರ್ಸ್ದಲ್ಲಿ ನಾವು ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ, ಅಕೌಂಟ್ಸ್ ಬಗ್ಗೆ ತಿಳ್ಕೊಂಡಿರ್ತೀವಿ, ಫೈನಾನ್ಸ್ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಿರ್ತೀವಿ. ನಾವು ಫೈನಾನ್ಸ್ ಕನ್ಸಲ್ಟೆಂಟಾಗಿ ವರ್ಕ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತೈತಿ ಅನ್ನುವಂಥದ್ದು ವಿಷಯವನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ದೆನ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕಂಪ್ನಿಯೊಳಗೂ ನೀವು ವರ್ಕ್ ಮಾಡ್ಬೋದು, ಅಥವಾ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಅಂತಾಗಿ ನಿಮ್ಮದೇ ಆದಂಥ ಒಂದು ಆಫೀಸನ್ನು ತೆಗೆದು ಇನ್ಶೂರೆನ್ಸ್ ಕನ್ಸಲ್ಟೆಂಟಾಗಿ ನೀವು ವರ್ಕ್ ಮಾಡ್ಬೋದು. ಆಮೇಲೆ CA CS ಮತ್ತು ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ ಅಂತೇಳಿ, CA ಚಾರ್ಟರ್ಡ್ ಅಕೌಂಟೆಂಟ್ ಅಂತಾಗಿ ನೀವು ಫೌಂಡೇಶನ್ ಎಕ್ಸಾಮು ಮತ್ತು ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಎಕ್ಸಾಮ್ ಅಂತೇಳಿ CAದೊಳಗೆ ಇರ್ತದೆ. ಅವಕ್ಕೆ ಸ್ಟಡಿ ಮಾಡಿ ಪ್ರಿಪೇರ್ ಆಗಿ ನೀವು ಅದನ್ನು ಎಕ್ಸಾಮಿನೇಷನ್ ಪಾಸ್ ಮಾಡ್ಕೊಂಡಿದ್ದೆ ಆದರೆ ನೀವು CAವನ್ನು ಮಾಡ್ಬೋದು. CS ಕಂಪ್ನಿ ಸೆಕ್ರೆಟ್ರಿ, ಎಲ್ಲ ಕಂಪ್ನಿಗಳಿಗೂ ಕಂಪ್ನಿ ಸೆಕ್ರೆಟ್ರಿ ಅಂತೇಳಿ ಇರಬೇಕಂತಿದೆ. 2 crores ಟರ್ನ್ ಓವರ್ ಇದ್ದಂಥ ಎಲ್ಲ ಕಂಪ್ನಿಗಳಿಗೆ ಈ ರೀತಿ ಒಂದು ಕಂಡೀಷನ್ ಇರ್ತದೆ. ಆ ಕಂಡೀಷನ್ ಪ್ರಕಾರ ಕಂಪ್ನಿ ಸೆಕ್ರೆಟ್ರೀಸ್ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ನೀವು ಕಂಪ್ನಿ ಸೆಕ್ರೆಟ್ರಿ ಕೋರ್ಸ್ ಎಕ್ಸಾಮಿನೇಷನನ್ನು ಪಾಸ್ ಆದರೆ ನೀವು CS ಕಂಪ್ನಿ ಸೆಕ್ರೆಟ್ರಿಯಾಗಿ ವರ್ಕ್ ಮಾಡ್ಬೋದು. ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ ಅಂತ ಕಾಸ್ಟಿಂಗನ್ನು ನೀವು BComನಲ್ಲಿ ಕಲಿತೀರಿ. ಕಾಸ್ಟ್ ಬಗ್ಗೆ, ಅಕೌಂಟಿಂಗ್ ಬಗ್ಗೆ ಎಲ್ಲ ನಾಲೆಜ್ ಇರ್ತದೆ. ಕಾಸ್ಟ್, ಮಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್, ಓವರ್ ಹೆಡ್, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ನೀವು ಎಲ್ಲ ಕಲಿಯೋದ್ರಿಂದ ನೀವು ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟಾಗಿ ವರ್ಕ್ ಮಾಡ್ಬೋದು. ದೆನ್ ಇವೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು. ನೀವು ಮುಂದೆ BCom ಮಾಡಿ MBA ಮಾಡ್ತೀರಿ. MBA ಮಾಡಿದ ಮೇಲೆ ನೀವು ಇವೆಂಟ್ ಮ್ಯಾನೇಜರ್, ಇವೆಂಟ್ ಏಜೆನ್ಸೀಸ್ ಅಂತ ಇರ್ತಾವೆ. ದೊಡ್ಡ ಫಂಕ್ಷನ್ಗಳನ್ನು ಅವರು ಮ್ಯಾನೇಜ್ ಮಾಡಲಿಕ್ಕೆ ತೊಗೊತಿರ್ತಾರೆ ಏಜೆನ್ಸಿ. ಅಂಥ ಒಂದು ಸಂಸ್ಥೆಯೊಳಗೂ ನೀವು ಇವೆಂಟ್ ಮ್ಯಾನೇಜರ್ ಆಗಿ ವರ್ಕನ್ನು ಮಾಡ್ಬೋದು. ಇನ್ನು ಟ್ರಾವೆಲ್ ಏಜೆಂಟ್ ಮತ್ತು ಟ್ರಾವೆಲ್ ಮ್ಯಾನೇಜರ್, ಟ್ರಾವೆಲಿಂಗ್ ಏಜೆನ್ಸಿ ಅಂತ ಇರ್ತವೆ. ಅಂಥಲ್ಲಿ ನೀವು ಆ್ಯಸ್ ಎ BCom ಕಾಮರ್ಸ್ ಸ್ಟೂಡೆಂಟಾಗಿ ವರ್ಕ್ ಮಾಡಲಿಕ್ಕೆ ಅಪಾರ್ಚುನಿಟೀಸ್ ಇರ್ತದೆ ಅಂತ ಹೇಳ್ತೀನಿ. ದೆನ್ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ಬೋದು. ಗೌರ್ಮೆಂಟ್ ಜಾಬಿನಲ್ಲಿ ನೀವು ಕಮರ್ಷಿಯಲ್ ಟ್ಯಾಕ್ಸ್, ಕಮರ್ಷಿಯಲ್ ಆಫೀಸಸ್ಸು, ಇನ್ಕಮ್ ಟ್ಯಾಕ್ಸ್ ಆಫೀಸಸ್ಸು, ಆಮೇಲೆ ಬೇರೆ ಬ್ಯಾಂಕಿಂಗು, ಇವೆಲ್ಲ ಗೌರ್ಮೆಂಟದ್ದು ಏನಿರ್ತಾವೆ ಅಂಥ ಕೋರ್ಸಸ್ ಎಕ್ಸಾಮಿನೇಷನ್ಸನ್ನು ಪಾಸ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಇರ್ತವೆ. ಇನ್ನು ಲಾಯರ್, BCom ಆದಮೇಲೆ ನಾನು ಅಡ್ವೊಕೇಟ್ ಆಗಬೇಕು, ಲಾಯರ್ ಆಗಬೇಕು ಅನ್ನೋದಿತ್ತಂದರೆ LLB ಒಂದು ಮಾಡಿಕೊಂಡು BCom ನಂತರ ನೀವು ಲಾಯರ್ ಆಗಿ ವರ್ಕನ್ನು ಮಾಡ್ಬೋದು. ದೆನ್ ಮಾರ್ಕೆಟ್ ರಿಸರ್ಚರ್ ಅಂತ ವರ್ಕ್ ಮಾಡ್ಬೋದು. ಎಂಟರ್ಪ್ರಿನ್ಯೂರ್, ನಿಮ್ಮದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ಸು ಅಥವಾ ಒಂದು ಏನಾದರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಅಥವಾ ಪ್ರೊಡಕ್ಷನ್ ಯೂನಿಟನ್ನು ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ದಲ್ಲಿ ನೀವೇ ಎಂಟರ್ಪ್ರಿನ್ಯೂರ್ ಆಗಿ ಬೇರೆ ಇನ್ನೂ 4 ಜನರಿಗೆ ನೀವು ಉದ್ಯೋಗವನ್ನು ಕಲ್ಪಿಸ್ಬೋದು. ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ವರ್ಕ್ ಮಾಡ್ಬೋದು. ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ದೆನ್ ಎಕನಾಮಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗಿ ವರ್ಕ್ ಮಾಡ್ಬೋದು. ಅಡ್ಮಿನಿಸ್ಟ್ರೇಟಿವ್ ಜಾಬ್ಸ್ನಲ್ಲಿ ನಿಮಗೆ BCom ಆದ ನಂತರ, ಗ್ರ್ಯಾಜುಯೇಷನ್ ಆದ ನಂತರ ನಿಮಗೆ ಅವಕಾಶಗಳು ಸಿಗ್ತಾವೆ. ಈ ರೀತಿಯಾಗಿ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಲಾಟ್ ಆಫ್ ಅಪಾರ್ಚುನಿಟೀಸ್ ಅದಾವೆ ಅನ್ನುವಂಥ ವಿಷಯವನ್ನು ನಿಮಗೆ ಹೇಳ್ತೀನಿ. ನಾನು ಅಕೌಂಟೆನ್ಸಿ ಕ್ಲಾಸಸ್ ಅಂಥೇಳಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್, BCom 1, BCom 2, ಆಮೇಲೆ ಕಾಸ್ಟ್ ಅಕೌಂಟ್ಸು ಮತ್ತು ಇನ್ಕಮ್ ಟ್ಯಾಕ್ಸ್ ಅನ್ನುವಂಥ ಸಬ್ಜೆಕ್ಟ್ಗಳನ್ನು ನಾನು ಸ್ಟಾರ್ಟ್ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ, ಅವಶ್ಯ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಶೇರ್ ಮಾಡಿರಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಒಂದು ಮೂಲಕ ಹೇಳಿಕೊಂಡು ನಾನು ಈ ವಿಡಿಯೋವನ್ನು ಕಂಪ್ಲೀಟ್ ಮುಗಿಸ್ತಾ ಇದ್ದೇನೆ.